ಇವತ್ತು ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇಂಥ ಒಂದು ಇದರಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಕೇಳುವಂಥದ್ದು ಅವರಿಗೆ ಬಿಟ್ಟಿರುವಂಥ ಒಂದು ವಿಷಯ. ಆ ಹಕ್ಕನ್ನು ಕೇಳ್ತಾ ಇರಬೇಕಾದ್ರೆ ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋದು ನಾವು ಕೂಡ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಸಮಾಜದಲ್ಲಿ ಆಗ್ತಕ್ಕಂಥ ಕುಂದುಕೊರತೆಗಳಿರ್ಬೋದು, ನಮಗೆ ಸಿಗಬೇಕಾದಂಥ ನ್ಯಾಯದ ಬಗ್ಗೆ ಇರ್ಬೋದು, ಈ ಅಧಿಕಾರ ಕೇಳುವಂಥದ್ದು ಎಲ್ರಿಗೂ ಕೂಡ ಸಮಾನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮೊನ್ನೆ ಸರ್ಕಾರದಿಂದ ಬಹಳಷ್ಟು ಕ್ರೂರ ರೀತಿಯಲ್ಲಿ ಲಾಠಿ ಚಾರ್ಜ್ ಆಗಿರೋದು ಕೂಡ ನಾವು ಸದನದ ಒಳಗಡೆ ಹೊರಗಡೆ ಅದನ್ನು ಪ್ರತಿಭಟನೆ ಮಾಡಿದ್ದೀವಿ. ಹಾಗಾಗಿ ಈ ಸರ್ಕಾರ ಇದು ಮಾಡ್ತಾ ಇರೋದು ಭಾಳಷ್ಟು ಖಂಡನೀಯವಾದಂಥದ್ದು, ನಾನು ಕೂಡ ಖಂಡಿಸ್ತಾ ಇದ್ದೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಳ್ಳಾರಿ ಇರ್ಬೋದು ಅಥವಾ ಬೆಳಗಾವಿಯಲ್ಲಿರ್ಬೋದು, ಹಸುಗೂಸುಗಳ ಒಂದು ಮರಣ ಮತ್ತು ಗರ್ಭಿಣಿ ತಾಯಂದಿರ ಮರಣದ ಬಗ್ಗೆನೂ ಕೂಡ ಇವತ್ತು ನಾವು ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮತ್ತು ಇಡೀ ಮಹಿಳೆಯರು ಸೇರಿಕೊಂಡು ಇವತ್ತು ನಾವು ಹೊರಗಡೆನೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಯಾವಾಗ ತಪ್ಪುಗಳನ್ನು ಮಾಡ್ತದೆ ಅದನ್ನು ತಿದ್ದುವಂಥ ಕೆಲಸ ನಾವು ಜನಪ್ರತಿನಿಧಿಗಳು ಮತ್ತು ಸಮಾಜ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಈ ಪ್ರತಿಭಟನೆಯನ್ನು ನಿಷೇಧ ಮಾಡುವಂಥದ್ದು ಅಥವಾ ನಮಗೆ ಮಾತಾಡೋಕ್ಕೆ ಕೊಡದೇ ಇರತಕ್ಕಂಥದ್ದು ಇದು ಸರ್ಕಾರ ಮಾಡಬಾರ್ದು. ಹಾಗಾಗಿ ಇದನ್ನು ನಾವು ವಿಷಾದವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ನೋಡೋಣ, ಅದನ್ನು ಈಗ FIR ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಅದನ್ನು ಕಾದು ನೋಡೋಣ. ಅದು ಬಂದಾಗ ನಾವು ಕೂಡ ಸಮರ್ಥವಾಗಿ, ಯಾಕಂದರೆ ನಮ್ಮ ಕಾಲದಲ್ಲಿ ಆಗಿರುವಂಥದ್ದು ಅನ್ನುವಂಥ ಒಂದು ಆರೋಪ ಅವರು ಹೊರಿಸ್ತಾ ಇದ್ದಾರೆ. ಅದು ದಾಖಲಾತಿಗಳು ಬಿಡುಗಡೆ ಮಾಡಲಿ, ಆಮೇಲೆ ನಾವು ನೋಡುವಂಥದ್ದು. ಇವತ್ತು ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇಂಥ ಒಂದು ಇದರಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಕೇಳುವಂಥದ್ದು ಅವರಿಗೆ ಬಿಟ್ಟಿರುವಂಥ ಒಂದು ವಿಷಯ. ಆ ಹಕ್ಕನ್ನು ಕೇಳ್ತಾ ಇರಬೇಕಾದ್ರೆ ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋದು ನಾವು ಕೂಡ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಸಮಾಜದಲ್ಲಿ ಆಗ್ತಕ್ಕಂಥ ಕುಂದುಕೊರತೆಗಳಿರ್ಬೋದು, ನಮಗೆ ಸಿಗಬೇಕಾದಂಥ ನ್ಯಾಯದ ಬಗ್ಗೆ ಇರ್ಬೋದು, ಈ ಅಧಿಕಾರ ಕೇಳುವಂಥದ್ದು ಎಲ್ರಿಗೂ ಕೂಡ ಸಮಾನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮೊನ್ನೆ ಸರ್ಕಾರದಿಂದ ಬಹಳಷ್ಟು ಕ್ರೂರ ರೀತಿಯಲ್ಲಿ ಲಾಠಿ ಚಾರ್ಜ್ ಆಗಿರೋದು ಕೂಡ ನಾವು ಸದನದ ಒಳಗಡೆ ಹೊರಗಡೆ ಅದನ್ನು ಪ್ರತಿಭಟನೆ ಮಾಡಿದ್ದೀವಿ. ಹಾಗಾಗಿ ಈ ಸರ್ಕಾರ ಇದು ಮಾಡ್ತಾ ಇರೋದು ಭಾಳಷ್ಟು ಖಂಡನೀಯವಾದಂಥದ್ದು, ನಾನು ಕೂಡ ಖಂಡಿಸ್ತಾ ಇದ್ದೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಳ್ಳಾರಿ ಇರ್ಬೋದು ಅಥವಾ ಬೆಳಗಾವಿಯಲ್ಲಿರ್ಬೋದು, ಹಸುಗೂಸುಗಳ ಒಂದು ಮರಣ ಮತ್ತು ಗರ್ಭಿಣಿ ತಾಯಂದಿರ ಮರಣದ ಬಗ್ಗೆನೂ ಕೂಡ ಇವತ್ತು ನಾವು ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮತ್ತು ಇಡೀ ಮಹಿಳೆಯರು ಸೇರಿಕೊಂಡು ಇವತ್ತು ನಾವು ಹೊರಗಡೆನೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಯಾವಾಗ ತಪ್ಪುಗಳನ್ನು ಮಾಡ್ತದೆ ಅದನ್ನು ತಿದ್ದುವಂಥ ಕೆಲಸ ನಾವು ಜನಪ್ರತಿನಿಧಿಗಳು ಮತ್ತು ಸಮಾಜ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಈ ಪ್ರತಿಭಟನೆಯನ್ನು ನಿಷೇಧ ಮಾಡುವಂಥದ್ದು ಅಥವಾ ನಮಗೆ ಮಾತಾಡೋಕ್ಕೆ ಕೊಡದೇ ಇರತಕ್ಕಂಥದ್ದು ಇದು ಸರ್ಕಾರ ಮಾಡಬಾರ್ದು. ಹಾಗಾಗಿ ಇದನ್ನು ನಾವು ವಿಷಾದವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ನೋಡೋಣ, ಅದನ್ನು ಈಗ FIR ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಅದನ್ನು ಕಾದು ನೋಡೋಣ. ಅದು ಬಂದಾಗ ನಾವು ಕೂಡ ಸಮರ್ಥವಾಗಿ, ಯಾಕಂದರೆ ನಮ್ಮ ಕಾಲದಲ್ಲಿ ಆಗಿರುವಂಥದ್ದು ಅನ್ನುವಂಥ ಒಂದು ಆರೋಪ ಅವರು ಹೊರಿಸ್ತಾ ಇದ್ದಾರೆ. ಅದು ದಾಖಲಾತಿಗಳು ಬಿಡುಗಡೆ ಮಾಡಲಿ, ಆಮೇಲೆ ನಾವು ನೋಡುವಂಥದ್ದು. ಇವತ್ತು ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇಂಥ ಒಂದು ಇದರಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಕೇಳುವಂಥದ್ದು ಅವರಿಗೆ ಬಿಟ್ಟಿರುವಂಥ ಒಂದು ವಿಷಯ. ಆ ಹಕ್ಕನ್ನು ಕೇಳ್ತಾ ಇರಬೇಕಾದ್ರೆ ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋದು ನಾವು ಕೂಡ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಸಮಾಜದಲ್ಲಿ ಆಗ್ತಕ್ಕಂಥ ಕುಂದುಕೊರತೆಗಳಿರ್ಬೋದು, ನಮಗೆ ಸಿಗಬೇಕಾದಂಥ ನ್ಯಾಯದ ಬಗ್ಗೆ ಇರ್ಬೋದು, ಈ ಅಧಿಕಾರ ಕೇಳುವಂಥದ್ದು ಎಲ್ರಿಗೂ ಕೂಡ ಸಮಾನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮೊನ್ನೆ ಸರ್ಕಾರದಿಂದ ಬಹಳಷ್ಟು ಕ್ರೂರ ರೀತಿಯಲ್ಲಿ ಲಾಠಿ ಚಾರ್ಜ್ ಆಗಿರೋದು ಕೂಡ ನಾವು ಸದನದ ಒಳಗಡೆ ಹೊರಗಡೆ ಅದನ್ನು ಪ್ರತಿಭಟನೆ ಮಾಡಿದ್ದೀವಿ. ಹಾಗಾಗಿ ಈ ಸರ್ಕಾರ ಇದು ಮಾಡ್ತಾ ಇರೋದು ಭಾಳಷ್ಟು ಖಂಡನೀಯವಾದಂಥದ್ದು, ನಾನು ಕೂಡ ಖಂಡಿಸ್ತಾ ಇದ್ದೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಳ್ಳಾರಿ ಇರ್ಬೋದು ಅಥವಾ ಬೆಳಗಾವಿಯಲ್ಲಿರ್ಬೋದು, ಹಸುಗೂಸುಗಳ ಒಂದು ಮರಣ ಮತ್ತು ಗರ್ಭಿಣಿ ತಾಯಂದಿರ ಮರಣದ ಬಗ್ಗೆನೂ ಕೂಡ ಇವತ್ತು ನಾವು ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮತ್ತು ಇಡೀ ಮಹಿಳೆಯರು ಸೇರಿಕೊಂಡು ಇವತ್ತು ನಾವು ಹೊರಗಡೆನೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಯಾವಾಗ ತಪ್ಪುಗಳನ್ನು ಮಾಡ್ತದೆ ಅದನ್ನು ತಿದ್ದುವಂಥ ಕೆಲಸ ನಾವು ಜನಪ್ರತಿನಿಧಿಗಳು ಮತ್ತು ಸಮಾಜ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಈ ಪ್ರತಿಭಟನೆಯನ್ನು ನಿಷೇಧ ಮಾಡುವಂಥದ್ದು ಅಥವಾ ನಮಗೆ ಮಾತಾಡೋಕ್ಕೆ ಕೊಡದೇ ಇರತಕ್ಕಂಥದ್ದು ಇದು ಸರ್ಕಾರ ಮಾಡಬಾರ್ದು. ಹಾಗಾಗಿ ಇದನ್ನು ನಾವು ವಿಷಾದವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ.
ನೋಡೋಣ ಅದನ್ನು. ಈಗ FIR ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಅದನ್ನು ಕಾದು ನೋಡೋಣ. ಅದು ಬಂದಾಗ ನಾವು ಕೂಡ ಸಮರ್ಥವಾಗಿ, ಯಾಕಂದರೆ ನಮ್ಮ ಕಾಲದಲ್ಲಿ ಆಗಿರುವಂಥದ್ದು ಅನ್ನುವಂಥ ಒಂದು ಆರೋಪ ಅವರು ಹೊರಿಸ್ತಾ ಇದ್ದಾರೆ. ಅದು ದಾಖಲಾತಿಗಳು ಬಿಡುಗಡೆ ಮಾಡಲಿ, ಆಮೇಲೆ ನಾವು ನೋಡುವಂಥದ್ದು. ಇವತ್ತು ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇಂಥ ಒಂದು ಇದರಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಕೇಳುವಂಥದ್ದು ಅವರಿಗೆ ಬಿಟ್ಟಿರುವಂಥ ಒಂದು ವಿಷಯ. ಆ ಹಕ್ಕನ್ನು ಕೇಳ್ತಾ ಇರಬೇಕಾದ್ರೆ ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋದು ನಾವು ಕೂಡ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಸಮಾಜದಲ್ಲಿ ಆಗ್ತಕ್ಕಂಥ ಕುಂದುಕೊರತೆಗಳಿರ್ಬೋದು, ನಮಗೆ ಸಿಗಬೇಕಾದಂಥ ನ್ಯಾಯದ ಬಗ್ಗೆ ಇರ್ಬೋದು, ಈ ಅಧಿಕಾರ ಕೇಳುವಂಥದ್ದು ಎಲ್ರಿಗೂ ಕೂಡ ಸಮಾನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮೊನ್ನೆ ಸರ್ಕಾರದಿಂದ ಬಹಳಷ್ಟು ಕ್ರೂರ ರೀತಿಯಲ್ಲಿ ಲಾಠಿ ಚಾರ್ಜ್ ಆಗಿರೋದು ಕೂಡ ನಾವು ಸದನದ ಒಳಗಡೆ ಹೊರಗಡೆ ಅದನ್ನು ಪ್ರತಿಭಟನೆ ಮಾಡಿದ್ದೀವಿ. ಹಾಗಾಗಿ ಈ ಸರ್ಕಾರ ಇದು ಮಾಡ್ತಾ ಇರೋದು ಭಾಳಷ್ಟು ಖಂಡನೀಯವಾದಂಥದ್ದು, ನಾನು ಕೂಡ ಖಂಡಿಸ್ತಾ ಇದ್ದೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಳ್ಳಾರಿ ಇರ್ಬೋದು ಅಥವಾ ಬೆಳಗಾವಿಯಲ್ಲಿರ್ಬೋದು, ಹಸುಗೂಸುಗಳ ಒಂದು ಮರಣ ಮತ್ತು ಗರ್ಭಿಣಿ ತಾಯಂದಿರ ಮರಣದ ಬಗ್ಗೆನೂ ಕೂಡ ಇವತ್ತು ನಾವು ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮತ್ತು ಇಡೀ ಮಹಿಳೆಯರು ಸೇರಿಕೊಂಡು ಇವತ್ತು ನಾವು ಹೊರಗಡೆನೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಯಾವಾಗ ತಪ್ಪುಗಳನ್ನು ಮಾಡ್ತದೆ ಅದನ್ನು ತಿದ್ದುವಂಥ ಕೆಲಸ ನಾವು ಜನಪ್ರತಿನಿಧಿಗಳು ಮತ್ತು ಸಮಾಜ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಈ ಪ್ರತಿಭಟನೆಯನ್ನು ನಿಷೇಧ ಮಾಡುವಂಥದ್ದು ಅಥವಾ ನಮಗೆ ಮಾತಾಡೋಕ್ಕೆ ಕೊಡದೇ ಇರತಕ್ಕಂಥದ್ದು ಇದು ಸರ್ಕಾರ ಮಾಡಬಾರ್ದು. ಹಾಗಾಗಿ ಇದನ್ನು ನಾವು ವಿಷಾದವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ನೋಡೋಣ ಅದನ್ನು. ಈಗ FIR ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಅದನ್ನು ಕಾದು ನೋಡೋಣ. ಅದು ಬಂದಾಗ ನಾವು ಕೂಡ ಸಮರ್ಥವಾಗಿ, ಯಾಕಂದರೆ ನಮ್ಮ ಕಾಲದಲ್ಲಿ ಆಗಿರುವಂಥದ್ದು ಅನ್ನುವಂಥ ಒಂದು ಆರೋಪ ಅವರು ಹೊರಿಸ್ತಾ ಇದ್ದಾರೆ. ಅದು ದಾಖಲಾತಿಗಳು ಬಿಡುಗಡೆ ಮಾಡಲಿ, ಆಮೇಲೆ ನಾವು ನೋಡುವಂಥದ್ದು. ಇವತ್ತು ಸಮಾಜದಲ್ಲಿ ಪ್ರಜಾಪ್ರಭುತ್ವ ಇಂಥ ಒಂದು ಇದರಲ್ಲಿ ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಕೇಳುವಂಥದ್ದು ಅವರಿಗೆ ಬಿಟ್ಟಿರುವಂಥ ಒಂದು ವಿಷಯ. ಆ ಹಕ್ಕನ್ನು ಕೇಳ್ತಾ ಇರಬೇಕಾದ್ರೆ ಸರ್ಕಾರ ಅಥವಾ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋದು ನಾವು ಕೂಡ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಸಮಾಜದಲ್ಲಿ ಆಗ್ತಕ್ಕಂಥ ಕುಂದುಕೊರತೆಗಳಿರ್ಬೋದು, ನಮಗೆ ಸಿಗಬೇಕಾದಂಥ ನ್ಯಾಯದ ಬಗ್ಗೆ ಇರ್ಬೋದು, ಈ ಅಧಿಕಾರ ಕೇಳುವಂಥದ್ದು ಎಲ್ರಿಗೂ ಕೂಡ ಸಮಾನವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸಂವಿಧಾನದಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಇವತ್ತು ಬೇರೆ ಬೇರೆ ವಿಷಯಗಳಲ್ಲಿ ಮೊನ್ನೆ ಸರ್ಕಾರದಿಂದ ಬಹಳಷ್ಟು ಕ್ರೂರ ರೀತಿಯಲ್ಲಿ ಲಾಠಿ ಚಾರ್ಜ್ ಆಗಿರೋದು ಕೂಡ ನಾವು ಸದನದ ಒಳಗಡೆ ಹೊರಗಡೆ ಅದನ್ನು ಪ್ರತಿಭಟನೆ ಮಾಡಿದ್ದೀವಿ. ಹಾಗಾಗಿ ಈ ಸರ್ಕಾರ ಇದು ಮಾಡ್ತಾ ಇರೋದು ಭಾಳಷ್ಟು ಖಂಡನೀಯವಾದಂಥದ್ದು, ನಾನು ಕೂಡ ಖಂಡಿಸ್ತಾ ಇದ್ದೇನೆ. ಇವತ್ತು ನಮ್ಮ ರಾಜ್ಯದಲ್ಲಿ ಬಳ್ಳಾರಿ ಇರ್ಬೋದು ಅಥವಾ ಬೆಳಗಾವಿಯಲ್ಲಿರ್ಬೋದು, ಹಸುಗೂಸುಗಳ ಒಂದು ಮರಣ ಮತ್ತು ಗರ್ಭಿಣಿ ತಾಯಂದಿರ ಮರಣದ ಬಗ್ಗೆನೂ ಕೂಡ ಇವತ್ತು ನಾವು ಅಧಿವೇಶನದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ಮತ್ತು ಇಡೀ ಮಹಿಳೆಯರು ಸೇರಿಕೊಂಡು ಇವತ್ತು ನಾವು ಹೊರಗಡೆನೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಸರ್ಕಾರ ಯಾವಾಗ ತಪ್ಪುಗಳನ್ನು ಮಾಡ್ತದೆ ಅದನ್ನು ತಿದ್ದುವಂಥ ಕೆಲಸ ನಾವು ಜನಪ್ರತಿನಿಧಿಗಳು ಮತ್ತು ಸಮಾಜ ಕೂಡ ಮಾಡಬೇಕಾಗ್ತದೆ. ಹಾಗಾಗಿ ಈ ಪ್ರತಿಭಟನೆಯನ್ನು ನಿಷೇಧ ಮಾಡುವಂಥದ್ದು ಅಥವಾ ನಮಗೆ ಮಾತಾಡೋಕ್ಕೆ ಕೊಡದೇ ಇರತಕ್ಕಂಥದ್ದು ಇದು ಸರ್ಕಾರ ಮಾಡಬಾರ್ದು. ಹಾಗಾಗಿ ಇದನ್ನು ನಾವು ವಿಷಾದವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ನೋಡೋಣ ಅದನ್ನು. ಈಗ FIR ಮಾಡಿದ್ದಾರೆ, ಅದ್ರ ಬಗ್ಗೆ ಏನಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗ್ತದೆ. ಅದನ್ನು ಕಾದು ನೋಡೋಣ. ಅದು ಬಂದಾಗ ನಾವು ಕೂಡ ಸಮರ್ಥವಾಗಿ, ಯಾಕಂದರೆ ನಮ್ಮ ಕಾಲದಲ್ಲಿ ಆಗಿರುವಂಥದ್ದು ಅನ್ನುವಂಥ ಒಂದು ಆರೋಪ ಅವರು ಹೊರಿಸ್ತಾ ಇದ್ದಾರೆ. ಅದು ದಾಖಲಾತಿಗಳು ಬಿಡುಗಡೆ ಮಾಡಲಿ, ಆಮೇಲೆ ನಾವು ನೋಡುವಂಥದ್ದು.